ನಿನ್ನೆ ನಡೆದಂಥ ದೆಹಲಿಯ ಸ್ಫೋಟ ಇದು ಬೆಂಗಳೂರಿನ ಶಮಾ ಅನ್ನುವಂಥ ಒಬ್ಬ ಇಂಜಿನಿಯರಿಂಗ್ ಮಹಿಳೆ ICSಗೆ ಎಲ್ಲರೂ ಸೆಲೆಕ್ಟ್ ಮಾಡ್ತಾ ಇರುವಂಥ ಮಹಿಳೆ ಅವಳನ್ನು NIAದವರು ಬಂದು ಎತ್ಕೊಂಡು ಹೋಗ್ತಾರೆ. ಅಂದರೆ ಕರ್ನಾಟಕದ ಪೊಲೀಸರು, ಕರ್ನಾಟಕದ ಇಂಟೆಲಿಜೆನ್ಸಿ ಎಲ್ಲಿದೆ? ಏನು ಸತ್ತಿದ್ದಾರಾ? ಅವ್ರು ನಿಮಗೆ ಗೊತ್ತಾಗಲಿಲ್ವಾ? ಅವಳು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾಳೆ, ಭಯೋತ್ಪಾದನೆ ಕುಕೃತ್ಯಕ್ಕೆ ಎಷ್ಟು ರೀತಿಯ ಇವತ್ತು ಪಸರಿಸಿದ್ದಾಳೆ ಅಂತ ಅನ್ನೋದು ಅವಳಿಂದನೇ ಈ ಡಾಕ್ಟರ್ಗಳು ಇವರೆಲ್ಲ ಹರಿಯಾಣ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ದೆಹಲಿ ಇವರೆಲ್ಲ ಸಿಕ್ಕಿದ್ದು ಆ ಒಬ್ಬ ಮಹಿಳೆಯಿಂದ. ಮತ್ತು ಎಂಥ ಭಯಾನಕವಾದಂಥ ಸ್ಥಿತಿ ಇದೆ ಅಂತಂದರೆ, ನೀರಿನಲ್ಲಿ, ಕುಡಿಯೋ ನೀರಿನಲ್ಲಿ ಬೆರೆಸುವಂಥ ಪ್ರಕ್ರಿಯೆ ಇವತ್ತು ರಾಸಾಯನಿಕ ಕ್ರಿಯೆ ಮಾಡುವಂಥ ಒಂದು ದೊಡ್ಡ ಫ್ಯಾಕ್ಟ್ರಿಗಳನ್ನು ಮಾಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಬರ್ತಾ ಇದ್ದಾರೆ? ನಾನು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ನೀವು ಹೊರಗಡೆ ಎಷ್ಟು ಭದ್ರತೆಯನ್ನು ಮಾಡ್ತಾ ಇದ್ದಾರೆ ಅಷ್ಟು ಒಳಗಡೆನೂ ಆಂತರಿಕ ಭದ್ರತೆಯ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು.